ಕನ್ನಡಿಗರೇ ನಮಸ್ಕಾರ. ನೀವೀಗ ನೋಡ್ತಾ ಇರೋದು ಕೋಲಾಳ, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವಂಥ ಒಂದು ಹೋಬಳಿಯ ಬಳಿ ಇರುವಂಥ ಹಸುಗಳು. ಈ ಹಸುಗಳ ಮೇಲೆ ಇಷ್ಟೊಂದು ನೊಣಗಳು ಯಾಕೆ ಅಂತನಾ, ಇಲ್ಲಿ ಇದ್ರ ಪಕ್ಕನೇ ಒಂದು ಕೋಳಿ ಫಾರ್ಮ್ ಇದೆ. ಒಂದು ದೊಡ್ಡ 10,000 ಕೋಳಿಯನ್ನು ಸಾಕ್ತಾ ಇರುವಂಥ ಕೋಳಿ ಫಾರ್ಮ್. ಆ ಕೋಳಿ ಫಾರ್ಮಲ್ಲಿ ವೈಜ್ಞಾನಿಕವಾಗಿ ಏನೇನು ಮಾನದಂಡಗಳನ್ನ ತೆಗೆದುಕೋಬೇಕಾಗಿತ್ತು ಅವುಗಳನ್ನೇನು ತಗೊಳ್ಳದೆ ಲಾಭಾಂಶಕ್ಕಾಗಿ ಏನೆಲ್ಲ ಅವ್ಯವಹಾರಗಳನ್ನ ಮಾಡ್ಬೋದು ಅದನ್ನೆಲ್ಲವನ್ನು ಮಾಡ್ತಾಯಿದೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ನೊಣಗಳು ಜಾಸ್ತಿ ಆಗಿದ್ದಾವೆ. ಕೋಳಿ ಸ್ಮೆಲ್ಗೆ ನಾಯಿಗಳು ಜಾಸ್ತಿ ಆಗಿದ್ದಾವೆ. ಅವುಗಳನ್ನ ತಗೊಂಬಂದು ತಿಂದು ಎಲ್ಲ ಎಸಿತಾ ಇದ್ದಾವೆ. ಹಾಗೆ ಅಲ್ಲಿ ಕೋಳಿ ಫಾರ್ಮ್ನ ಸುತ್ತಮುತ್ತ ದುರ್ಗಂಧವಾಗಿ ಗಾಳಿ ಬೀಸ್ತಾ ಇದೆ. ಅಲ್ಲಿ ರೈತಾಪಿ ಜನ ಭಾಳಷ್ಟು ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅನೇಕ ಬಾರಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಯಾವುದೇ ಅಧಿಕಾರಿ ವರ್ಗದವರು ಇಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳಿಲ್ಲ. DHO ಕೂಡ ಬಂದಿದ್ರಂತೆ, ಆದರೆ ಅವರೇನು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಇದ್ರ ಮೇಲೆ ಏನು ಕ್ರಮ ಕೈಗೊಳ್ಳುವ ರೀತಿಯೂ ಕಾಣ್ತಾ ಇಲ್ಲ. ಜನವಸತಿ ಇರುವಂಥ ಪ್ರದೇಶದಲ್ಲಿ ಇಂಥ ಕೋಳಿ ಫಾರ್ಮ್ಗಳನ್ನ ಮಾಡೋದಕ್ಕೆ ಪರ್ಮಿಷನ್ನೇ ಕೊಡಬಾರ್ದು ಹಂಗೆ ನೋಡಿದ್ರೆ. ಆದರೆ ಇಂಥ ದುರ್ವ್ಯವಸ್ಥೆಯನ್ನು ಕೊಟ್ಟು ಇವತ್ತು ಈ ಊರಿನ ಗ್ರಾಮಸ್ಥರಲ್ಲೂ ಕೂಡ ಪರದಾಡುವ ರೀತಿ ಮಾಡ್ಕೊಂಡಿದ್ದಾರೆ. ಯಾರೋ ಕೆಲವರು ಜನ ಲಾಭದಾಂಶಕ್ಕೆ ಜನರನ್ನೇ ಮೋಸ ಮಾಡಿ ಜನರಿಗೋಸ್ಕರನೇ ಇರುವಂಥ ವ್ಯವಸ್ಥೆಯನ್ನು ದುರ್ವ್ಯವಸ್ಥೆಯಾಗಿ ಮಾರ್ಪಾಟು ಮಾಡಿ ಇವತ್ತು ಜನ ಪರದಾಡೋ ಹಂಗೆ ಮಾಡ್ತಾಯಿದ್ದಾರೆ. ಇವತ್ತಿನ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಇವತ್ತು ಜನ ಈ ರೀತಿಯ ದುಸ್ಥಿತಿಗೆ ಅವರೇ ತಂದುಕೊಳ್ತಾ ಇರೋದು ವಿಷಾದನೀಯ. ಹಾಗಾಗಿ ಇದನ್ನ ವಿರುದ್ಧ ಅಲ್ಲಿನ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಾವು ಇಲ್ಲಿ ಇರಕ್ಕಾಗೋದಿಲ್ಲ, ಗಾಳಿ ವಾತಾವರಣದಿಂದ ಕೋಳಿ ಫಾರಂ ಬಿಕ್ಕಿರೋದಕ್ಕೆ ನಾವಿಲ್ಲಿ ಇರಕ್ಕಾಗೋದಿಲ್ಲ. ನಾವು ಊಟ ಮಾಡಕ್ಕೂ ನಮ್ಮಿಂದ ಆಗೋದಿಲ್ಲ. ಜನಕ್ಕೊಂದ್ಸಲ ಕಾಯಿಲೆ ಬಂದು ಎಲ್ಲ ನಾವು ನಳತಾ ಇದ್ದೀವಿ. ಆಸ್ಪತ್ರೆಗೆ ಹೋಗೋಕೆ ನಮ್ಮ ಹತ್ರ ಕಾಸಿಲ್ಲ, ನಾವು ಬಡವರು ಏನ್ಸ. ಇದ್ರಾಗ ನಾವು ಹೆಂಗಿರ ಗಾಳಿ ವಾತಾವರಣದಾಗೆ ಎಲ್ಲ ಗಾಳಿ ಗಪ್ಪನ್ ಬರ್ತದೆ. ನಾಯೆಲ್ಲ ಒತ್ಕೊಬಂದು ಇಲ್ಲ ಇಲ್ಲಿ ತಿಂದು ನಮ್ಮನ್ನ ಇದು ಮಾಡ್ತಾವೆ. ನಾವು ಇಲ್ಲಿ ಇರಕ್ಕಾಗೋದಿಲ್ಲ. ಇದಕ್ಕೆ ಏನಾದ್ರು ಮಾಡಿ ನೀವು ಒಟ್ಟು ಅದು ನಿಲ್ಸಕ್ಕೆ ಪ್ರಯತ್ನ ಪಡ್ರಿ. ಏನಾಗ್ತಾ ಇದೆ ಸಮಸ್ಯೆ? ಗಾಳಿಯಿಂದ ನಮ್ಗೆಲ್ಲ ಕಾಯಿಲೆ ಬರ್ತಾ ಐತೆ. ಹೆಂಗೆ ಗಾಳಿ ಹೆಂಗ್ ಬರ್ತಾ ಹೆಂಗ ಗಾಳಿ ಬೀಸೋದೇ ಅಲ್ವಾ? ಅದೇ ಏನು ಕೆಟ್ಟ ಗಾಳಿನ ಒಳ್ಳೆ ಗಾಳಿನೇ, ಮತ್ತೆ ಇನ್ನೇನ್ ಒಳ್ಳೆ ಗಾಳಿ ಬರ್ತದ? ಬಾಯೆಲ್ಲ ಇಸ ಆ ಗಾಳಿನೆಲ್ಲ ಕುಡಿದ್ರೆ ನಮ್ಗೆ ಹೊಟ್ಟೆ ಒಂಥರ ಬದುಕ್ತದೆ, ಎಲ್ಲ ವಾಂತಿ ಆಗ್ತದೆ, ಒಂಥರ ತಲೆ ಸುತ್ತ ಬಂದಂಗ ಆಗ್ತದೆ. ಮಕ್ಳಿಗೂ ಜ್ವರ, ನಮ್ಗೂ ಜ್ವರ. ಈ ತರ ನಾವು ಹೆಂಗ್ಸ ಬದುಕೋದಿಲ್ಲ. ನಾವು ನಿಮ್ ಜಮೀನುಗಳ ಕಡೆ ಎಲ್ಲ ಹೆಂಗೆ? ನಮ್ ಜಮೀನುಗಳ ಕಡೆನು ಎಲ್ಲ ಒತ್ಕ ಬಂದ್ ತಿಂತಾವೆ. ಅವು ಬಂದು ಇಲ್ಲಿ ನಾವು ಕೆಲಸ ಮಾಡಕ್ ಆಗೋದಿಲ್ಲ. ಬೆಳೆಕಿರೋ ಹೊಲ್ದಾಗೆಲ್ಲ ಕಡೆ ಹೋಗಕ್ ಆಗಲ್ಲ, ನಾತ ಹೊಡಿತದೆ, ಎಲ್ಲ ಕಾಯಿಲೆ ಬಂದು ಮನಿಕೊಂಡವ್ರೆ. ಏನಾನ ಪರಿಹಾರ ಮಾಡಿ. ಒಂದ್ ಅಂಗೈಯಾಗ್ಲ ಜಾಗ ಇಲ್ಲ, ಬಿಟ್ಟಿಲ್ಲ, ಹೊಲ್ದಾಗೆಲ್ಲ ಗುಂಡಿ ತೋಡಿ ಬೆಳೆನೆಲ್ಲ ತಿಂದಾಕ್ಯವೆ. ಅವ್ರನ್ನ ಕೇಳಿ ಕಟ್ಕೊಡ್ತಾರ? ಏನ್ ಗೌರ್ಮೆಂಟ್ ಪರಿಹಾರ ಮಾಡ್ಬೇಕು. ಅಲ್ಲಿ ಎಸಿತಾರೆ, ಅದು ಅಡ್ಕ ಮಾಡ್ಬೇಕು. ಅವರು ಕಂಟ್ರೋಲ್ ಮಾಡ್ಬೇಕು. ಮೇಸಿರೋರು ಮಾಡಿರೋರು ಕೋಳಿ ಫಾರಂ ಮಾಡ್ತಾ ಇಲ್ಲ. ನೋಡು ನಾಯಿ ನೋಡು ಹೊಲ್ದಾಗ. ಈಗೇನ್ ನಿಮಗೆ ಕೋಳಿ ಫಾರಂ ಇಲ್ಲ ಸಮಸ್ಯೆ ಐತಾ? ಕೋಳಿ ಫಾರಂ ಬೇಕಾ? ಬರೋ ಬಂದಷ್ಟು ಕಾಯಿಲೆ ಬರ್ತವಾಗ ಇದ್ದಷ್ಟು ಬೇರೆ ಇನ್ನೇನು ಬರಲ್ಲ ನಮ್ಗೆ. ಅದು ಬಂದಾಗಿಂದ ಮನೆ ಹತ್ರ ನೊಣಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ನೊಣನು ಜಾಸ್ತಿ ಆಗಿವೆ. ನಮ್ಮ ಔಷಧಿ ಹೇಳಕ್ ಆಗೋದಿಲ್ಲ. ಎಲ್ಲಾನು ನಮ್ಮ ಮನೆಗೆ ಏನೈತೆ, ನಮ್ಮ ಟೀಮ್ ಏನೈತೆ, ಎಲ್ಲ ಹುಡುಗರು ಕಲೆ ಬಿದ್ಬಿಟ್ಟವ್ರೆ. ಕಡೆಗೆ ತಿರ್ಗಾ ನಾವೀಗ ಸಾಲ ಮಾಡಿ ಬೆಳೆ ಹಾಕಿದೀವಿ. ಅಲ್ಲಿ ಕೋಳಿ ತಗೊಂಡ್ಬಂದ್ಬಿಟ್ಟು ಈ ನಾಯಿಗಳಿಂದ ತಿಂತವೆ, ನಮ್ಮ ಬೆಳೆ ಎಲ್ಲ ನಾಶ ಮಾಡಿದಾವೆ. ಹಂಗಾಗಿ ಇದನ್ನ ಒಂಚೂರು ನೀವು ಕ್ರಮ ಇನ್ನು ಸರ್ಕಾರಿ ಅಧಿಕಾರಿಗಳು ಇವರೇನಾದರೂ ಪತ್ರ ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗಿ ಸೀಟೆಡೆಗೆ ಹಾಕ್ಕೊಂಡು ಕೂತ್ಕೊಳ್ತಾರೆ ಹೊರತು ಅದನ್ನು ಕೆಲಸ ಮಾಡುವಂಥ ಯಾವ ಕೆಲಸವನ್ನು ಮಾಡಲ್ಲ. ಕೋಳಿ ಫಾರ್ಮ್ ಮಾಲೀಕರಿಂದನೇ ಬೇಕಾದ್ರೆ ಲಂಚ ಭ್ರಷ್ಟಾಚಾರ ಮಾಡಿಕೊಂಡು ಆರೋಗ್ಯ ಅಧಿಕಾರಿಗಳು, ಇಲ್ಲಿನ ಸುತ್ತಮುತ್ತ ಏನು ಕೊರಟಗೆರೆ ತಾಲೂಕು ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿನ ವಿಲೇಜ್ ಅಕೌಂಟೆಂಟು ಎಲ್ಲರೂ PDO ಇಂದ ಹಿಡ್ಕೊಂಡು ಎಲ್ಲವನ್ನು ಲಂಚ ಹೊಡ್ಕೊಂಡು ಸಾಯ್ತಾ ಇರ್ತಾರೆ ಹೊರತು ಈ ಜನರಿಗೆ ಏನೋ ಅನುಕೂಲ ಮಾಡ್ಕೋಣ, ಜನರ ಜೀವನವನ್ನು ಸುಧಾರಣೆ ಮಾಡೋಣ ಅನ್ನುವ ಯಾವುದೂ ಇಲ್ಲ. ಇಲ್ಲೆಲ್ಲರದು ಉಳ್ಳವರೇ ಬದುಕು, ಉಳ್ಳವ್ರದ್ದು ಈ ಜಗತ್ತಾಗುತ್ತೆ. ಈ ಭೂಮಿ, ಈ ನಾಡು, ಎಲ್ಲ ಗಾಳಿ ಎಲ್ಲ ಆಗುತ್ತೆ. ಬಡವರ ಬದುಕು ಇವತ್ತು 3 ಕಾಸಿಗೆ ಹರಾಜಾಗುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ಏನೋ 1 ಎಕರೆ 2 ಎಕರೆ ಇಟ್ಕೊಂಡು ಚಿಕ್ಕ ಮನೆಗಳಲ್ಲಿ ವಾಸ ಮಾಡುವಂಥ ಜನಕ್ಕೆ ಆರೋಗ್ಯ ಹದಗೆಟ್ರೆ ಯಾರು? ಆರೋಗ್ಯ ಅಧಿಕಾರಿ ಬರ್ತಾರಾ? ಇಲ್ಲ ತಹಸೀಲ್ದಾರ್ ಏನಾದರೂ ಬರ್ತಾರಾ? ಬೆಳೆ ಹಾಳಾಗಿರೋದಕ್ಕೆ ಯಾರು ಇವತ್ತು ಹೊಣೆ? ಈ ಥರದ್ದು ಎಲ್ಲವನ್ನು, ಈ ಮೋಸಗಳನ್ನು ನೋಡಿಕೊಂಡು ಇವತ್ತು ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯಿತಿಗಳು, ತಹಸೀಲ್ದಾರ್ ಕಚೇರಿಗಳು ಇವತ್ತು ನಡೀತಾ ಇರೋದು. ಇಂಥ ದುರ್ವ್ಯವಸ್ಥೆನ ನಿರ್ಮಾಣ ಮಾಡಿರೋದು ಇಂಥ ಭ್ರಷ್ಟ ಅಧಿಕಾರಿಗಳ ವರ್ಗವೇ ಹೊರತು ಇನ್ಯಾರೂ ಅಲ್ಲ.
ಹಾಗಾಗಿ ಇಂಥ ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಆಗಬೇಕು. ಈ ಕೂಡಲೇ ಇಲ್ಲಿನ ಏನು ಇದೆಲ್ಲ ಅವ್ಯವಸ್ಥೆ ಏನಿದೆ ಇಲ್ಲಿನ ಹೋಗಿ ಪರಿಶೀಲನೆ ಮಾಡಿ ಅದನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲೇನು ಆಗ್ತಾ ಇದೆ, ಈ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ತಪ್ಪಿಸುವಂಥ ಕೆಲಸ ಮಾಡಬೇಕು. ಅವನು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ನಿರ್ಮಾಣ ಮಾಡಿರುವಂಥ ಕೋಳಿ ಫಾರ್ಮ್ನ ಉಳಿಸುವಂಥದ್ದು ಏನು ಬೇಕಾಗಿದೆ ಇಲ್ಲಿ ಅಂತ ಈ ಸರ್ಕಾರಿ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಕೇಳಬೇಕಾಗಿದೆ. ಹಾಗಾಗಿ ಇಂಥ ನಿರ್ಲಕ್ಷ್ಯದ ವಿರುದ್ಧ ಜನ ಪ್ರತಿಭಟನೆ ಮಾಡಬೇಕು. ಆಗ್ಲೇ ಇವಾಗ ಏನು ಜನರ ಪ್ರತಿಭಟನೆಗಾದರೂ ಮಣಿಯುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಥರ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನೀವು ಎಲ್ಲ ಸೇರಿ ಮಾಡೋಣ. ಈ ಹೋರಾಟವನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಕನ್ನಡ.